ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರು ರಾಜ್ಯಾಧ್ಯಕ್ಷರು ಆಣೆ ಪ್ರಮಾಣ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ನಡೀತು. ಅದರಲ್ಲಿ ಅಡ್ಡ ಮತದಾನ ಆಗಿರೋದ್ರಿಂದ ಅವರು ನಮ್ಮ ರಾಜ್ಯಾಧ್ಯಕ್ಷರು ಈ ಭಾಗದಲ್ಲಿ ಈಗಾಗಲೇ ಅಡ್ಡ ಮತದಾನ ಮಾಡಿರುವಂಥವ್ರು ಮತ್ತು ಎಲ್ಲ ಶಾಸಕರು ಸೇರಿ ಧರ್ಮಸ್ಥಳಕ್ಕೆ ಹೋಗಿ ಒಂದು ಪ್ರಮಾಣವನ್ನು ಮಾಡೋಣ ಅನ್ನುವಂಥದ್ದನ್ನು ಹೇಳಿದರು. ಅವರು ಆ ಸಂದರ್ಭದಲ್ಲಿ ಒಂದು ಎಮೋಷನ್ ಆಗಿ ಮನಸ್ಸಿಗೆ ನೋವಾಗಿ ಆ ರೀತಿ ಹೇಳಿದ್ದೇನೆ ಅನ್ನುವಂಥದ್ದನ್ನು ಸಹಿತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರ ಜೊತೆಗೇ ನಮ್ಮ ರಾಜ್ಯದ ಹಿರಿಯರು ಮತ್ತು ರಾಷ್ಟ್ರೀಯ ನಾಯಕರು ಈ ರೀತಿ ಆನೆ ಪ್ರಮಾಣ ಮಾಡುವಂಥದ್ದು ಸೂಕ್ತ ಅಲ್ಲ, ಅದನ್ನು ಕೈ ಬಿಡಬೇಕು ಅನ್ನುವಂಥದ್ದನ್ನು ಒಂದು ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. 2 ದಿವಸ ಇದನ್ನೆಲ್ಲ ವಿವರಣೆ ಕೊಡಲಿಕ್ಕೆ ನಮ್ಮ ಅಪೋಸಿಷನ್ ಲೀಡರ್ ಆಗಿರುವಂಥ ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಮತ್ತು ಅವ್ರ ತಂಡ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಹೋಗಿ ಮಾತಾಡಿ ವಿವರಣೆ ಕೊಟ್ಟು ಬಂದಿದ್ದಾರೆ. ಅದರ ಜೊತೆಗೆ ಒಂದು ತನಿಖಾ ತಂಡವನ್ನು ಸಹಿತ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿ ಟಿ ರವಿ ಹಾಗೂ ಮಹೇಶ್ ತೆಂಗಿನಕಾಯಿ ಅವರು, ಮೈಸೂರಿನ ಮಹೇಶನವರು ಒಂದು 3 ಮಂದಿ ತಂಡವನ್ನು ಸತ್ಯ ಸಂಶೋಧನಾ ಒಂದು ವರದಿಯನ್ನು ಕೊಡಲಿಕ್ಕೆ ಅವ್ರು ಹೇಳಿದರು. ಅವ್ರು ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಅದನ್ನು ತರ್ತಾ ಇದ್ದಾರೆ. ಅವರು ಮೇಲಿನ ಮೇಲೆ ಧರ್ಮಸ್ಥಳ ಆಗಲಿ ತಿರುಪತಿಗಾಗಲಿ ಹೋಗ್ತಾ ಇರ್ತಾರೆ ರಾಜ್ಯಾಧ್ಯಕ್ಷರು ಮತ್ತು ಅವ್ರ ಕುಟುಂಬ. ಅಲ್ಲಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದಾರೆ. ಅದು ಮುಗಿದು ಹೋದ ಅಧ್ಯಾಯ, ಇದನ್ನೇ ಮುಂದುವರಿಸುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಭಾವನೆ. ಅಲ್ಲ, ಮೈತ್ರಿ ಪಕ್ಷದಲ್ಲಿ ಯಾರು ಸರ್ ಅಡ್ಡ ಮತದಾನ ಹಾಕಿದ್ದಾರೆ? ಯಾಕಂದರೆ ಈಗ ಅದಕ್ಕೇ ಒಂದು 3 ಮಂದಿ ಸಮಿತಿಯನ್ನು ಮಾಡಿದ್ದಾರೆ. ಆ 3 ಮಂದಿ ಸಮಿತಿಯಲ್ಲಿ ಏನು ವರದಿ ಕೊಡ್ತಾರೋ ಕಾದು ನೋಡೋಣ. ಅಲ್ಲ, ಕೆಲವೊಬ್ರು ನಿಮ್ಮ ನಾಯಕರೇ ಇಲ್ಲಿ ಮತದಾನ ಮಾಡಿ ಕಾಂಗ್ರೆಸ್ ನಾಯಕರ ಜೊತೆ ಫೋಟೋ ಹೊಡ್ಸ್ಕೊಂಡಿರೋದು, ಅದೇ ತಪ್ಪೇನಿದೆ? ಅದೇ ತಪ್ಪೇನಿದೆ ನೋಡಿ, ಚರ್ಚೆ ಆಗ್ತಿದೆ. ಕರೆಕ್ಟು. ಒಂದು ರಾಜಕಾರಣದಲ್ಲಿ ಭಾಳಷ್ಟು ಜನ, ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬರು ನಮ್ಮ ಪಕ್ಷದ ಮುಖಂಡರು, ಅವರು ರಾಜ್ಯ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕಾರ ಮಾಡಿರುವಂಥವ್ರು. ಅವರು ಇಲ್ಲಿ ಕಾಂಗ್ರೆಸ್ಸಿನ ಶಾಮನೂರವ್ರ ಜೊತೆ ಸಂಬಂಧ ಆಗಿದೆ. ಈ ರೀತಿ ಅದೇ ಸಂಬಂಧಗಳನ್ನು ರಾಜಕೀಯದಲ್ಲಿ ತರುವಂಥದ್ದು ಸೂಕ್ತ ಅಲ್ಲ. ಈಗ ನಾವೆಲ್ಲೇ ಫಂಕ್ಷನ್ದಲ್ಲಿ ಇರ್ತೀವಿ, ಒಂದೇ ವೇದಿಕೆ ಹಂಚ್ಕೊಂಡಿರ್ತೀವಿ, ಆ ಫೋಟೋಗಳು ಸರ್ವೇ ಸಾಮಾನ್ಯ, ಒಬ್ರಿಗೊಬ್ರು ಫೋಟೋ ತೆಗೆಸುವಂಥದ್ದು. ಈ ರೀತಿ ಬಂದಾಗ ಅದನ್ನೇ ರಾಜಕೀಯಕ್ಕೆ ಒಂದು ತಳಕು ಹಾಕುವಂಥದ್ದು ಸೂಕ್ತ ಅಲ್ಲ. ಇದೇನು ಸತ್ಯ ಸಂಶೋಧನಾ ಸಮಿತಿಯನ್ನು ಮಾಡಿದ್ದಾರೆ, ಅದರಿಂದ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ನಾವು ಅಲ್ಲಿವರೆಗೆ ಕಾಯ್ದು ಮಾಡಿದಂಥ ಸಂದರ್ಭದಲ್ಲಿ ಹೋಗಿ ಮೀಟ್ ಮಾಡೋದು ಎಷ್ಟು ಸಮಂಜಸ ಅನ್ನೋದು ಅಲ್ಲ. ಅವರು ರೂಲಿಂಗ್ ಪಾರ್ಟಿಯಲ್ಲಿದ್ದಾರೆ. ರೂಲಿಂಗ್ ಪಾರ್ಟಿಯಲ್ಲಿದ್ದಾಗ ಅವ್ರ ಕ್ಷೇತ್ರಕ್ಕೆ ಏನಾದರೂ ಕೆಲಸ ಆಗಬೇಕಾಗಿತ್ತು ಅಂದರೆ ಹೋಗಿ ಭೇಟಿ ಆಗುವಂಥ ಸರ್ವೇ ಸಾಮಾನ್ಯ. ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ನವ್ರು ಬರ್ತಿದ್ರು, ಕಾಂಗ್ರೆಸ್ಸಿನ ಸರ್ಕಾರ ಇರೋದ್ರಿಂದ ನಮ್ಮವ್ರು ಹೋಗ್ತಾರೆ. ಕ್ಷೇತ್ರದ ಕೆಲಸ ಸಲಕ್ಕೆ ಹೋಗುವಂಥದ್ದು, ಹೋಗಿದ್ರಂಥದ್ರಲ್ಲಿ ತಪ್ಪು ಅನ್ನುವಂಥದ್ದು ಹೇಳುವಂಥದ್ದೂ ಸರಿಯಲ್ಲ. ಒಂದು ಶಿಸ್ತಿನ ಪಕ್ಷದಲ್ಲಿ ಈ ಥರ ಒಂದು ಅಶಿಸ್ತು ಕಂಡು ಬಂದರೆ ಮುಂದೆ ಬಿ ಜೆ ಪಿಯಲ್ಲಿ ಯಾವ ಥರ ಬದಲಾವಣೆ ಕಾಣ್ಬೋದು? ಕರೆಕ್ಟು. ಈಗಾಗಲೇ ಅದನ್ನು ಒಂದು ವರದಿ ಬಂದಿರುವಂಥ ಆಧಾರದ ಮೇಲೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಅವ್ರ ತಂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಅದನ್ನು ತೊಗೊಂಬಂದು ಅಲ್ಲಿನ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋಂಥ ತೀರ್ಮಾನ ಆಗ್ತದೆ. ಇಲ್ಲಿ ರಾಜ್ಯಾಧ್ಯಕ್ಷರು ಅಲ್ಲಿ ಏನು ಅವ್ರದ್ದು ರಿಪೋರ್ಟ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಇಲ್ಲಿ ನಮ್ಮಲ್ಲಿ ಯಾರಿಗೂ ಇಲ್ಲ. ಅದು ಹೈ ಲೆವೆಲ್ ಕಮಿಟಿ, ಅದು ಶಾಸಕರು ಇರ್ತಾ ಇರೋದ್ರಿಂದ ಅದರ ಮೇಲಿನವರೇ ಅದು ಕ್ರಮ ಕೈಗೊಳ್ತಾರೆ. ರಾಮ ಮಂದಿರ ಅಲ್ಲಿ ಏನು ದೇಣಿಗೆ ಹಣವನ್ನು ಬಳಸಿಕೊಂಡಿರ್ತಕ್ಕಂಥದ್ದು ಕಳ್ತನ ಆಗಿದೆ. ಈಗಾಗಲೇ ಅದನ್ನು ಆಪಾದನೆ ಬಂದಿದೆ. ಅದು ಟಿ ವಿ ಮಾಧ್ಯಮದಲ್ಲಿ ಸಹಿತ ಅದು ಬಿತ್ತರಣೆ ಆಗಿದೆ. ಅದ್ರ ಸಲುವಾಗಿ ಅದನ್ನು ಸಹಿತ ಒಂದು ಕಮಿಟಿಯನ್ನು ಮಾಡಿ ಯಾರು ತಪ್ಪು ಮಾಡಿದ್ದಾರೆ, ಏನದು ಮಾಡಿರುವಂಥ ಆಧಾರ ರಹಿತವಾಗಿರುವಂಥದ್ದು ಇದೇನೋ ಅಥವಾ ಅದರಲ್ಲಿ ಸತ್ಯಾಸತ್ಯತೆ ಇದೋ ಅನ್ನೋಂಥದ್ದನ್ನು ಕುಲಂಕಷವಾಗಿ ವಿಚಾರ ಮಾಡಿ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಖಂಡಿತವಾಗಿಯೂ ಸಹಿತ ಆ ಸಂಬಂಧಪಟ್ಟಂಥವ್ರು ಕಠಿಣ ಕ್ರಮ ಕೈಗೊಳ್ತಾರೆ. ಈ ಕೆಲಸವನ್ನು ಬೇರೆ ಪಕ್ಷ ಏನಾರು ಮಾಡಿದ್ರೆ ನಿಜಕ್ಕೂ ಬೇರೆ ಥರ ಆಗಿರೋದು. ಆದರೆ ಒಂದು ರಾಮನ್ನೇ ತಮ್ಮ ಏನು ಮುಂದೆ ಇಟ್ಕೊಂಡು ಏನು ಇರ್ತಕ್ಕಂಥ ಬಿ ಜೆ ಪಿಯವರಿಗೆ ಇದು ಎಷ್ಟು ಮಟ್ಟಿಗೆ ಮುಜುಗರ ತರಬಹುದು ಸರ್? ಇಲ್ಲ, ಅದನ್ನೇ ಹೇಳ್ತಿದ್ದೇನೆ. ಅದು ಯಾರೇ ಇರಲಿ, ಅದು ಬಿ ಜೆ ಪಿಯವರು ಇರಲಿ, ಬೇರೆ ಪಾರ್ಟಿಯವರು ಇರಲಿ, ಅದು ಯಾರೇ ತಪ್ಪು ಮಾಡಿದ್ದು ತಪ್ಪೇನೆ. ಆ ತಪ್ಪು ಮಾಡಿರುವಂಥದ್ದನ್ನು ಸರಿಯಾದ ರೀತಿಯಿಂದ ಆಧಾರವನ್ನು ಹುಡುಕಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ಮುಂದೆ ಈ ರೀತಿ ಆಗಲಾರ್ದಂತೆ ನೋಡಿಕೊಳ್ಳುವಂಥದ್ದು ಹಿರಿಯರ ಜವಾಬ್ದಾರಿ ಇರ್ತದೆ. ಅದನ್ನು ಮಾಡ್ತಾರೆ. ಕಾಂಗ್ರೆಸ್ ಹೇಳ್ತಾರೆ ಅಂತಂದರೆ ಬಿ ಜೆ ಪಿಯವರ ಕೇವಲ ಡೋಂಗಿ ರಾಜಕಾರಣ, ಡೋಂಗಿ ಭಕ್ತರು, ಡೋಂಗಿ ಹಿಂದೂವಾದಿಗಳು ಮತ್ತು ಡೋಂಗಿ ರಾಮನ ಭಕ್ತರು ಅಂತ ಹೇಳ್ತಿದ್ದಾರೆ. ಈ ಥರ ನೋಡಿ ಅವ್ರ ಬಗ್ಗೆ ರಾಕ್ಷಸರ ಬಾಯಲ್ಲಿ ಭಗವದ್ಗೀತೆ ಹೇಳಿದಂಗೆ ಆಗುತ್ತೆ. ಅವರೆಲ್ಲಿ ನಾವೆಲ್ಲಿ ಹಿಂದುತ್ವದ ಬಗ್ಗೆ, ಅವ್ರು ಹಿಂದುತ್ವದ ಬಗ್ಗೆ ಏನು ಮಾಡ್ತಾ ಹೊಂಟಿದ್ದಾರೆ, ಮೈನಾರಿಟಿ ಬಗ್ಗೆ ನಮ್ದು ಏನಿದೆ. ಇವತ್ತೆಲ್ಲ ಅಟ್ಲೀಸ್ಟ್ ಭಾರತೀಯ ಜನತಾ ಪಾರ್ಟಿ, ಜನಸಂಘ ಮತ್ತು RSS ಇರೋದ್ರಿಂದ ಇವತ್ತು ಹಿಂದುತ್ವದ ಬಗ್ಗೆ ಒಂದು ಸಪೋರ್ಟ್ ಸಿಗ್ತಾಯಿದೆ. ನಾವು ಹಿಂದೂ ರಾಷ್ಟ್ರವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಅವ್ರು ಮಾಡಿರುವಂಥದ್ರಂತೆಯೇ ನಾವು ಮಾಡಿದ್ದೀವಿ ಅಂದ್ರೆ ಹಿಂದೂಗಳು ಎಲ್ಲಿ ಹೋಗಬೇಕಾಗಿತ್ತು? ಅದ್ರ ಸಲುವಾಗಿ ಅವ್ರ ಮಾತಿಗೆ ನಾವೇನು ಕಿವಿ ಕೊಡಲ್ಲ. ಆನೆ ಹೋಗುವಾಗ ಶ್ವಾನಗಳು ಬಗಳ್ತಿರ್ತವೆ, ಆ ಬಗಳುವಂಥದ್ದು ನಾವು ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ. ರಾಮನನ್ನು ಕೇವಲ ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಾರೆ ಹಿಂದೂಗಳು, ಯಾರು ಬಿ ಜೆ ಪಿಯವರು ಅಂತ. ಆ ಸತ್ಯಕ್ಕೆ ದೂರವಾಗಿರುವಂಥ ಒಬ್ಬ ಆದರ್ಶ ಮಹಾಪುರುಷ ಅವರು ಶ್ರೀರಾಮಚಂದ್ರವರು. ಅವರ ಆದರ್ಶನೇ ಎಲ್ಲರಲ್ಲಿ ಬರಲಿ ಅನ್ನುವಂಥದ್ದು ನಮ್ಮ ಪ್ರಣಾಳಿಕೆ ಮತ್ತು ನಮ್ಮ ಮನಸ್ಸಲ್ಲಿರುವಂಥದ್ದು. ಪದೇ ಪದೇ ಸರ್ ಗೃಹ ಸಚಿವರು RSS ನೋಂದಣಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ.
ನಾನು ಹೇಳಿದೆ ಭಾಳ ಸಲ ಹೇಳಿದ್ದೇನೆ. ಪ್ರಿಯಾಂಕಾ ಖರ್ಗೆ ಸರ್ ಅಂತ ಅವರು ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇದೆ. ಒಳ್ಳೆ ಮಂತ್ರಿ ಸ್ಥಾನ ಸಿಕ್ಕಿದೆ, ಒಳ್ಳೆ ಜವಾಬ್ದಾರಿ ಹಿಂದೂ ಸಿಕ್ಕಿತ್ತು, ಇವತ್ತೂ ಸಹಿತ ಒಂದು ಒಳ್ಳೆ ಖಾತೆ ಸಿಕ್ಕಿದೆ. ಅದ್ರ ಬಗ್ಗೆ ಸುಧಾರಣೆ ತರಲಿಕ್ಕೆ ಅವ್ರಿಗೆ ಸಾಕಷ್ಟು 24/7 ಸಮಯ ಕಡಿಮೆ ಇದೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ನಾನು ಅಲ್ಲಿ ಉಸ್ತುವಾರಿ ಸಚಿವನ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಅವ್ರು ಏನು ಮಾಡಬೇಕು, ಅಲ್ಲಿ ಏನು ಯಾವ್ಯಾವ ಇಲಾಖೆಗಳು ಹಿಂದುಳಿದಿದೆ ಅವು ಎಲ್ಲವುಗಳಿಗೆ ಯಾವ ರೀತಿ ಅದನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಬೇರೆಯವ್ರಿಗೆ ಮುಂದುವರಿದಂಥ ರಾಜ್ಯಗಳನ್ನು ನೋಡಿ ಅಥವಾ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಕಡೆ ಅನುಭವಂಥದ್ದೊಂದು ಅಲ್ಲಿ ಸುಧಾರಣೆ ಮಾಡುವಂಥದ್ರ ಕಡೆ ಗಮನ ಹರಿಸಬೇಕೆ ಹೊರತು ಇದನ್ನು ಸಂಘದ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಒಂದು ದೊಡ್ಡ ಟೀಮ್ ಇದೆ. ನಿನ್ನೆ ಮೊನ್ನೆ ಹುಟ್ಟಿರುವಂಥದ್ದಲ್ಲ, 100 ವರ್ಷ ಇತಿಹಾಸ ಇರುವಂಥ ಮತ್ತು 100 ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತೆರೆದಿಟ್ಟ ಪುಸ್ತಕ ಸಂಘದ್ದಿದೆ. ಆ ಸಂಘದ ಬಗ್ಗೆ ಮಾತಾಡುವಂಥದ್ದು ಅವ್ರಿಗೆಲ್ಲ ಅವ್ರ ದೊಡ್ಡವ್ರಿಗೂ ಇಲ್ಲ. ಅದ್ರ ಸಲುವಾಗಿ ಅದನ್ನು ಇವತ್ತಿಗೆ ಕೈ ಬಿಡಬೇಕು. ಗುಲ್ಬರ್ಗಾದ ಕಡೆ ಮತ್ತು ಕಲ್ಯಾಣ ಕರ್ನಾಟಕದ ಹೆಚ್ಚು ಗಮನ ಹರಿಸಬೇಕು, ಅಲ್ಲಿ ಸುಧಾರಣೆ ಆಗೋದ್ರ ಕಡೆ ಗಮನ ಹರಿಸಬೇಕು. ಉಚ್ಚಾಟಿತ ನಾಯಕರನ್ನ ಏನಾದರೂ ಕೂಡ ಪಕ್ಷಕ್ಕೆ ಕರೆತರುವಂಥದ್ದು ಏನಾರಿದೆ ಸರ್? ಇಲ್ಲ, ಅದನ್ನೆಲ್ಲನೂ ನೋಡಿ ಪಕ್ಷ ದೊಡ್ಡದಾಗಬೇಕಾಗಿತ್ತು ಅಂದರೆ ತಪ್ಪು ಮಾಡುವಂಥ ಸರ್ವೇ ಸಾಮಾನ್ಯ ಎಲ್ಲರಲ್ಲಿನೂ ಆಗಿರ್ತದೆ. ಅದನ್ನು ತಪ್ಪಾಗಿರುವಂಥದ್ದು ಮುಂದೆ ಆ ರೀತಿ ತಪ್ಪಾಗಲಾರ್ದಂತೆ ಅವ್ರ ತಿಳುವಳಿಕೆಯನ್ನು ಹೇಳಿ ಯಾರ್ಯಾರು ಪಕ್ಷ ಬಿಟ್ಟು ಹೋಗಿದ್ದಾರೆ, ಯಾರ್ಯಾರು ಅಸಮಾಧಾನ ಇದ್ದಾರೆ ಅವರೆಲ್ಲರನ್ನೂ ವಾಪಸ್ ತಂದು ನಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಂಡು ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಾಗ ಮಾತ್ರ ನಾವು 2028ರಲ್ಲಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ನನ್ನ ವೈಯಕ್ತಿಕ ವಿಚಾರ ಇದು. ಅವರಷ್ಟೇ ಅಲ್ಲ, ಈಗ ಯಾರು ಅಸಮಾಧಾನ ಇದ್ದಾರೆ, ಪಕ್ಷದ ಹೊರಗಡೆ ಇದ್ದಾರೆ, ಅವ್ರ ಜೊತೆಗೇನು ಇನ್ನೂ ಅಸಮಾಧಾನದ ಇರೋ ಸಾಕಷ್ಟು ಜನ ಕಾಂಗ್ರೆಸ್ಸಲ್ಲಿದ್ದಾರೆ. ನಮಗೂ ಅವ್ರು ಫೋನ್ ಮಾಡ್ತಾಯಿದ್ದಾರೆ, ಮುಂದಿನ 2028ಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆನೇ ಬರ್ತೀವಿ, ಸಾಕಾಗಿದೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂಥವ್ರನ್ನ ಸಹಿತ ಆ ಕ್ಷೇತ್ರದಲ್ಲಿ ಏನು ಸಾಧಕ ಬಾಧಕಗಳನ್ನು ನೋಡಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಉಚ್ಚಾಟಿತ ನಾಯಕರನ್ನು ಕರೆತರ್ತಾರಂತಂದರೆ ಅವ್ರ ಬೇಡಿಕೆಯನ್ನು ಈಡೇರಿಸ್ತಿರಾಗಾದ್ರಿ ಅಂತ ಅಲ್ಲ, ಅದನ್ನು ಮ್ಯಾಲಿನವ್ರು ಮಾಡ್ತಾರೆ. ನಮ್ಮ ಇತಿಮಿತಿಯಲ್ಲಿ ನನ್ನ ವೈಯಕ್ತಿಕ ವಿಚಾರ ಬಿಟ್ಟು ಹೋಗಿರುವಂಥ ಎಲ್ಲರನ್ನೂ ಕರೆತರಬೇಕು, ಬೇರೆ ಪಾರ್ಟಿದಲ್ಲಿ ಇದ್ದಂಥವ್ರನ್ನೂ ಕರೆತರಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ವಿಚಾರ. ಅದನ್ನು ನಿರ್ಧಾರ ಮಾಡುವಂಥದ್ದು ಸತ್ಯಾಸತ್ಯತೆ ಮತ್ತು ಅದನ್ನು ಯಾವ ರೀತಿ ನಿರ್ಧಾರ ಮಾಡಬೇಕು, ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು, ಅವ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅನ್ನೋಂಥ ತೀರ್ಮಾನ ಮಾಡುವಂಥದ್ದು ರಾಷ್ಟ್ರೀಯ ನಾಯಕರು. ಆದರೆ ಮುಂದಿನ ದಿನಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬಿಡಬೇಕಾದ್ರೆ ಯತ್ನಾಳ್ ಅವರೊಂದು ಹೇಳಿಕೆ ಇದಂತೆ. ಅದನ್ನೆಲ್ಲ ನಿರ್ಧಾರಗಳನ್ನು ಮೇಲಿನವ್ರು ಮಾಡ್ತಾರೆ. ನಾವು ಭಾಳ ಚಿಕ್ಕವರು ಅದನ್ನ ಬಗ್ಗೆ. ರಾಜ್ಯಾಧ್ಯಕ್ಷ ಸ್ಥಾನವನ್ನು ಹಾಗಾದರೆ ಬದಲಾಯಿಸ್ತಿರಾಗಾದ್ರೆ ಅಂತ ಅಲ್ಲಲ್ಲ, ಇನ್ನೂ ಅವ್ರದ್ದು ಟೈಮ್ ಇದೆ. ನಮ್ಮಲ್ಲಿ ರಾಜ್ಯ ಅಧ್ಯಕ್ಷರಿಂದ ರಾಷ್ಟ್ರೀಯ ನಾಯಕರವರೆಗೆ 3 ವರ್ಷದ ಕಾಲಾವಧಿ ಇರ್ತದೆ ಮತ್ತು ಸಾಕಷ್ಟು ಸಲ ಅವರು ಒಳ್ಳೆ ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುಂದುವರಿಸಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಅವರು ಮೇಲಿನವರು ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಉಪಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಸೋಲಿನ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಯಿಸಬಹುದಾಗಿದೆ? ಇಲ್ಲ, ಅದಕ್ಕೇನು ಸಂಬಂಧ ಬರೋದಿಲ್ಲ. ಅದಕ್ಕೆ ಯಾರು ತಪ್ಪು ಮಾಡಿದ್ದಕ್ಕೆ ಯಾರು ಹೊಣೆಗಾರ ಆಗುವಂಥದ್ದಕ್ಕೆ ಆಗೋದಿಲ್ಲ. ಅದು ಮುಂದುವರಿಸಬೇಕು ಅಥವಾ ಬೇಡಬಾರ್ದು ಅಂತ ಅವ್ರದ್ದೇ ಆಗಿರುವಂಥ ಒಂದು ಸರ್ವೆ ರಿಪೋರ್ಟ್ ಇರ್ತದೆ. ಈಗ ಅವ್ರಿಗಿಂತನೂ ಯಾರು ಚೆನ್ನಾಗಿದ್ದಾರೆ ಅಂದರೆ ಅದನ್ನು ಬದಲಾವಣೆ ಮಾಡ್ಬೋದು. ಇರದೇ ಇದ್ದರೆ ಅವರು ಇದ್ದವ್ರನ್ನೇ ಅವ್ರು ಮಾಡಿರುವಂಥ ಸಣ್ಣ ಪುಟ್ಟ ತಪ್ಪುಗಳಿಗೆ ಮಾರ್ಗದರ್ಶನ ಮಾಡಿ ಮುಂದುವರಿಸುವಂಥದ್ದು ಆಗ್ತಿರ್ಬೋದು. ಈ ಹೊರಗಡೆ ಪೇಪರ್ದಲ್ಲಿ ಮೀಡಿಯಾದಲ್ಲಿ ಏನು ಸುದ್ದಿ ಬರ್ತಾಯಿದೆ ಅದು ಅಂತ್ಯಕ್ಕಂತೇನೆ, ಯಾರ ಬಾಯಿಂದನೂ ಅಧಿಕೃತವಾಗಿ ಯಾರೂ ಹೇಳಿಲ್ಲ ಬದಲಾವಣೆ ಮಾಡ್ತೀವಿ ಅಥವಾ ಮುಂದುವರಿಸ್ತೀವಿ ಅನ್ನೋಂಥದ್ದು ಹೇಳಿಲ್ಲ. ಇನ್ನು ಸಮಯ ಇರ್ತಾ ಇರೋದ್ರಿಂದ ಆ ಸಮಯ ಬರೋರಿಗೆ ಕಾದು ನೋಡಬೇಕು. ಥ್ಯಾಂಕ್ ಯು ಸರ್.